ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಭವನ ಸಜ್ಜಾಗಿದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗಣ್ಯರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಹಾಗಾದ್ರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಯಾರ್ಯಾರಿಗೆ ಆಹ್ವಾನ ಹೋಗಿದೆ? ಮೋದಿ ಪಟ್ಟಾಭಿಷೇಕಕ್ಕೆ ಯಾರ್ಯಾರು ಸಾಕ್ಷಿಯಾಗ್ತಾರೆ? 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಹೊರಟಿದ್ದಾರೆ ಪ್ರಧಾನಿ ಮೋದಿ. ನಾಳೆ ನಡೆಯುತ್ತೆ ಈ ಅದ್ದೂರಿ ಕಾರ್ಯಕ್ರಮ. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಗಣ್ಯರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಹಾಗಾದ್ರೆ ಯಾರ್ಯಾರು ಸಾಕ್ಷಿಯಾಗ್ತಾರೆ? ವಿಶ್ವಾದ್ಯಂತ 8,000 ಮಂದಿಗೆ ಆಹ್ವಾನವನ್ನ ಕೊಡಲಾಗಿದೆ. ವಿದೇಶಿ ನಾಯಕರು ಬರ್ತಾರೆ, ಸಾಧಕರಿರ್ತಾರೆ, ಶ್ರಮಿಕರು ಕೂಡ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಉತ್ತರಾಖಂಡ ಸುರಂಗದಲ್ಲಿ ಸಿಕ್ಕಾಕೊಂಡಿದ್ದಂತಹ ಆ 41 ಜನ ಏನಿದೆ ಅವರಿಗೂ ಸಹ ಆಹ್ವಾನವನ್ನ ನೀಡಲಾಗಿದೆ. ವಂದೇ ಭಾರತ್ ಟ್ರೈನ್ ಮೆಟ್ರೋ ರೈಲಿನ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ ಅಂತ ಹೇಳಲಾಗ್ತಾ ಇದೆ. ಏಷ್ಯಾದ ಮೊದಲ ಮಹಿಳಾ ಲೋಕೋ ಪೈಲಟ್ ಸುರೇಖಾ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಅನ್ನೋ ಮಾಹಿತಿ. ಬುಡಕಟ್ಟು ಸಾಧಕಿಯರು, ತೃತೀಯ ಲಿಂಗಿ ಸಾಧಕರು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಒಟ್ಟು 8,000 ಗೆಸ್ಟ್ಗಳು ಇರ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದ್ರಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಡೆಲ್ಲಿಯಿಂದ. ಆನಂದ್, ಗುಡ್ ಮಾರ್ನಿಂಗ್. ಹೇಗೆ ರೆಡಿ ಆಗ್ತಾ ಇದೆ ಡೆಲ್ಲಿ? ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 1962ರ ನಂತರದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಭಾರತ ರೆಡಿ ಆಗ್ತಾ ಇದೆ. ಜೊತೆಗೆ ಯಾರೆಲ್ಲ ಬರ್ತಾರೆ, ಒಂದು ಪಿಕ್ಚರ್ ಅಂತೂ ಸಿಗ್ತಾ ಇದೆ, ಇಂಥವ್ರು ಬರ್ತಾ ಇದ್ದಾರೆ ಅನ್ನುವಂಥ ಲಿಸ್ಟ್ ಇದೆ ನಮ್ಮ ಕಡೆ. ಜೊತೆಗೆ ಯಾರೆಲ್ಲ ಬರುವಂಥ ಸಾಧ್ಯತೆ ಇದೆ? ಪ್ರಧಾನಿ ನರೇಂದ್ರ ಮೋದಿ ಅವರ 3ನೇ ಬಾರಿಗೆ ಅಧಿಕಾರ ಪದಗ್ರಹಣ ಸಹಜವಾಗಿ ಇದು ಇಡೀ ದೇಶದಲ್ಲಿ ಒಂದು ರೀತಿ ಸಂಭ್ರಮಕ್ಕೆ ಮನೆ ಮಾಡಿದ್ರು ಕೂಡ ತಪ್ಪಾಗಲಾರದು. 3ನೇ ಬಾರಿಗೆ ಜವಾಹರ್ಲಾಲ್ ನೆಹರು ನಂತರದಲ್ಲಿ ನರೇಂದ್ರ ಮೋದಿ ಅವರು ಇಂಥ ಒಂದು ಅವಕಾಶ ಪಡ್ಕೊಳ್ತಾ ಇರುವುದು ಸಹಜವಾಗಿ ಎಲ್ಲ ಅಂದರೆ BJP ಸೇರಿದಾಗೆ NDA ಪಕ್ಷಗಳಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ಹಾಗಾಗಿ ನಾಳೆ 7:15 ಸರಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಅವರೊಂದಿಗೆ ಸಚಿವ ಸಂಪುಟದ ಸುಮಾರು 40ಕ್ಕೂ ಹೆಚ್ಚು ಸಚಿವರುಗಳು ಈ ಬಾರಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇರುವಂಥ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರಪಂಚದಾದ್ಯಂತ ಗಮನ ಸೆಳೆಯುವ ರೀತಿಯಲ್ಲಿ ಅದನ್ನು ಸಾಕ್ಷೀಕರಿಸಬೇಕು ಅಂತಕ್ಕಂಥ ಪ್ರಯತ್ನ ಕೂಡ ಮುಂದುವರೆದ. ಆ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳ ಗಣ್ಯರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಹಾಗಾಗಿ ನೆರೆಯ ಅಂದರೆ ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್ ಸೇರಿದಾಗೆ ಇತರ ದೇಶಗಳ ನಾಯಕರು ಕೂಡ, ಅಧ್ಯಕ್ಷರು, ಪ್ರಧಾನಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಜೊತೆಗೆ ದೇಶದಲ್ಲಿ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ಗಣ್ಯರಿಗೂ ಕೂಡ ಈ ಕಾರ್ಯಕ್ರಮ ಬರಲಿಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ಶ್ರಮಿಕ ವರ್ಗವೂ ಸೇರಿದಾಗೆ ಅಂದರೆ ವಂದೇ ಭಾರತ್ ಟ್ರೈನ್ ನಿರ್ಮಾಣ ಇರಬಹುದು ಅಥವಾ ಸುರಂಗ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥವ್ರು, ದುರಂತದಲ್ಲಿ ಅಂದರೆ ಬದುಕುಳಿದಿರ್ತಕ್ಕಂಥವ್ರಿಗೆ ಇಂಥವ್ರಿಗೆ ಅವಕಾಶ ಕೊಡುವ ಒಂದು ಅತ್ಯಂತ ಮಹತ್ವದ ನಿರ್ಧಾರವನ್ನು ಕೂಡ BJP ನಾಯಕತ್ವ ಮಾಡಿದೆ. ಆ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಈ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಅಂದರೆ ಪ್ರಮಾಣವಚನ ಕಾರ್ಯಕ್ರಮಕ್ಕೆ 22 ರಾಜ್ಯಗಳ ಅಂದರೆ NDA ಅಧಿಕಾರ ಇರತಕ್ಕಂಥ 22 ರಾಜ್ಯಗಳ ಪ್ರಮುಖರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು BJPಯ ಹಿರಿಯ ನಾಯಕರಿಗೆ ಅಧಿಕೃತವಾಗಿ BJPಯಿಂದ ಆಹ್ವಾನ ಹೋಗಿದ್ದು, ಅಂದರೆ ಪಕ್ಷದಲ್ಲಿ ವಿವಿಧ ಹಂತಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಈ ಪಕ್ಷವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟಲಿಕ್ಕೆ ಯಾರ್ಯಾರು ಕಾರಣರಾಗಿದ್ದರು ಅವರೆಲ್ಲರೂ ಕೂಡ ಈ ಬಾರಿ ಈ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ನಿರ್ಧಾರ ಮಾಡಲಾಗಿದ್ದು. ಆ ಕಾರಣಕ್ಕೆ ಅವರೆಲ್ಲರೂ ಕೂಡ ಆಹ್ವಾನಿಸಲಾಗಿದೆ. ಹಾಗಾಗಿ ದೇಶದಾದ್ಯಂತ ಅಂದರೆ ಕನ್ಯಾಕುಮಾರಿಯಿಂದ ಆರಂಭಗೊಂಡು ಕಾಶ್ಮೀರದವರೆಗೂ ಇರತಕ್ಕಂಥ BJPಯ ಪ್ರಮುಖ ಅಂದರೆ ನಾಯಕರುಗಳು ಮತ್ತು ಈ ಪಕ್ಷ ಸಂಘಟನೆಗೆ ಹಗಲಿರುಳು ಶ್ರಮ ಮಾಡಿರ್ತಕ್ಕಂಥ ಪ್ರಭಾವಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಲಾಗಿದೆ. ಹಾಗೆ ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೊಂದು ಕಡೆ NDA ಪಕ್ಷಗಳು ಅಧಿಕಾರದಲ್ಲಿರ್ತಕ್ಕಂಥ ಅಂದರೆ NDA ಪಕ್ಷಗಳು ಅಧಿಕಾರ ಇರತಕ್ಕಂಥ ರಾಜ್ಯಗಳಿಂದ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರುಗಳು, ಎಲ್ಲ ಪ್ರಮುಖ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕು ಅನ್ನೋ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ಅವರಿಗೂ ಕೂಡ ಆಹ್ವಾನಗಳು ಹೋಗಿದೆ. ಆದರೆ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸೇರಿದ ಹಾಗೆ ಇಂಡಿಯಾ ಒಕ್ಕೂಟದಿಂದ ಯಾವ್ಯಾವ ನಾಯಕರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಕುತೂಹಲ ಇದ್ದೇ ಇದೆ. ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿರುವ ಕಾರಣಕ್ಕಾಗಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಹೋಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಆದರೆ ಇಂಡಿಯಾ ಒಕ್ಕೂಟದ ಯಾವ್ಯಾವ ಪಕ್ಷಗಳ ನಾಯಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಂದಂತೂ ಸ್ಪಷ್ಟ, 7:15 ಆರಂಭಗೊಳ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಪ್ರಮಾಣವಚನ ಕಾರ್ಯಕ್ರಮ ಕೇವಲ ಪ್ರಧಾನಿಯವರ ಪ್ರಮಾಣವಚನಕ್ಕಷ್ಟೇ ಸೀಮಿತವಾಗಿಲ್ಲ. NDA ಪಕ್ಷಗಳ ಸಂಸದರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ
ಅವಕಾಶ ಕೊಡಬೇಕು ನಿರ್ಧಾರ ಆಗಿರುವ ಕಾರಣಕ್ಕಾಗಿ 40 ಜನ ಅಂದ್ರೆ 40 ಸಚಿವರುಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಪರ್ಕದಲ್ಲಿರಿ. ನಾಳೆ 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪಟ್ಟಾಭಿಷೇಕ ನೆರವೇರ್ತಾ ಇದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಚಾಲೆಂಜಸ್ ಗಳನ್ನ ಎದುರಿಸ್ತಾ ಇದ್ದಾರೆ ಪ್ರಧಾನಿ. ಸಚಿವ ಸಂಪುಟ 30ರಿಂದ 40 ಸಂಸದರು ನಾಳೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಂಜೆ ಯಾರ್ಯಾರಿಗೆ ಸಚಿವ ಸ್ಥಾನ ಅಂತ ನಿರ್ಧಾರ ಆಗುತ್ತೆ. ಸಂಜೆ ನಡೆಯುವಂತಹ ಸಭೆಯಲ್ಲಿ ನೂತನ ಸಚಿವರ ಹೆಸರು ಅಂತಿಮಗೊಳಿಸಲಾಗುತ್ತೆ. ಈ ಎಲ್ಲಾ ಸಚಿವರು ನಾಳೆ ಅಧಿಕೃತವಾಗಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ನಾಳೆ 3ನೇ ಬಾರಿಗೆ ಮೋದಿ ಪ್ರಧಾನಿಯಾಗಿ ಪಟ್ಟಾಭಿಷೇಕ ಒಂದು ಕಡೆಯಾದ್ರೆ, ಇದರ ಜೊತೆಗೆ ಈ ಬಾರಿಯ ಸಂಪುಟ ಪ್ರಧಾನಿ ಮೋದಿ ಅವರಿಗೆ ಬಿಗ್ ಚಾಲೆಂಜ್ ಆಗಿದೆ. 30ರಿಂದ 40 ಜನ ಸಂಸದರು ನಾಳೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಪೂರ್ಣ ಪ್ರಮಾಣದ ಸಂಪುಟ ಬರುತ್ತಾ ಹಾಗಾದ್ರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದ್ರಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ನಾಳೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ನಿಜ, ಆದ್ರೆ ಸಂಸದರು ಕೂಡ ಒಂದಷ್ಟು ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಫೈನಲ್ ಲಿಸ್ಟ್ ಇವತ್ತು ಸಂಜೆ ಬರತ್ತಾ? ಕರ್ನಾಟಕದಿಂದ ಯಾರ್ಯಾರಿಗೆ ಚಾನ್ಸ್ ಸಿಗತ್ತೆ? ಈ ಸುತ್ತಿನಲ್ಲೇ ಕರ್ನಾಟಕದ ಸಂಸದರಿಗೂ ಕೂಡ ಚಾನ್ಸ್ ಸಿಗುವಂತಹ ಸಾಧ್ಯತೆ ಇದೆಯಾ? ಎಸ್, ಖಂಡಿತವಾಗ್ಲೂ ಕೂಡ ಅಂದ್ರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮಾಣದ ಜೊತೆಗೇನೆ ಸುಮಾರು 40 ಸಚಿವರುಗಳು ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತದೆ. ಇವತ್ತು ಸಂಜೆ ಹೊತ್ತಿಗೆ ಅಧಿಕೃತವಾಗಿರ್ತಕ್ಕಂಥ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈ ಬಾರಿ ಸಚಿವ ಸಂಪುಟದ ಏನು ನೂತನ ಸಚಿವರುಗಳ ಪ್ರಮಾಣವಚನದಲ್ಲಿ ನಿಶ್ಚಯವಾಗಿಯೂ ಕೂಡ ಕರ್ನಾಟಕ ಸೇರಿದ ಹಾಗೆ ಪ್ರಮುಖ ರಾಜ್ಯಗಳಿಗೆ ಅವಕಾಶಗಳು ಲಭ್ಯ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. 22 ರಾಜ್ಯಗಳಲ್ಲಿರ್ತಕ್ಕಂಥ NDA ಪಕ್ಷಗಳ ಅದು ಅಧಿಕಾರ ಇರುವಂಥ ಕಾರಣಕ್ಕಾಗಿ ಆ ಪಕ್ಷಗಳ ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆ ಅವರಿಗೆ ಅವಕಾಶ ಕೊಡ್ತಕ್ಕಂಥ ಸಾಧ್ಯತೆಗಳು ಇದೆ. ಜೊತೆಗೆ ಏನು ತೆಲುಗು ದೇಶಂ ಮತ್ತು JDU ಸೇರಿದ ಹಾಗೆ ಪ್ರಮುಖ ಮಿತ್ರ ಪಕ್ಷಗಳ ನಾಯಕರಿಗೆ ಹೆಚ್ಚಿನ ಅವಕಾಶವೂ ಒಳಗೊಂಡಂತೆ ಸುಮಾರು 40 ಸಚಿವರುಗಳು ಪ್ರಮಾಣವಚನವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕರ್ನಾಟಕದ ಮಟ್ಟಿಗೆ ನಾಳೆ ಒಂದಷ್ಟು ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ಶುಭ ಸುದ್ದಿ ಸಿಗತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥ. ಯಾಕೆಂತಂದ್ರೆ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಸೇರಿದಾಗೆ ಮತ್ತು ಪ್ರಹ್ಲಾದ್ ಜೋಶಿ ಒಳಗೊಂಡಂತೆ ಪ್ರಮುಖರ ಹೆಸರುಗಳು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆ ಹೊಸವರಿಗೆ ಅವಕಾಶ ಕೊಡ್ತಕ್ಕ ನಿರ್ಧಾರವನ್ನು ಕೂಡ ಕೇಂದ್ರ ನಾಯಕತ್ವ ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಹಿಂದೆ ಸಚಿವರಾಗಿದ್ದಂಥ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಈ ಬಾರಿಯೂ ಕೂಡ ಅವಕಾಶ ಇದೆ ಅನ್ನುವಂಥ ಮಾಹಿತಿಗಳು ಇದೆ. ಯಾಕೆಂತಂದ್ರೆ ಅವರು ಕಳೆದ ಬಾರಿ ಉತ್ತಮವಾಗಿ ಹಣಕಾಸು ಸಚಿವರ ಕೆಲಸ ಮಾಡಿರುವಂಥ ಕಾರಣಕ್ಕಾಗಿ ಈ ಬಾರಿಯೂ ಕೂಡ ಅವಕಾಶ ಇದೆ. ಅವರು ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಇನ್ನು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬೊಮ್ಮಾಯಿಯವರಿಗೆ ಹೆಚ್ಚು ಅವಕಾಶ ಅಂತಕ್ಕಂಥ ಚರ್ಚೆಗಳು ಇರುವಂಥದ್ದು. ಹಾಗಾಗಿ ಮೊದಲ ಹಂತದಲ್ಲೇ ಬೊಮ್ಮಾಯಿಯವರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾಕೆಂದರೆ ಜನತಾ ಪರಿವಾರದ ನಾಯಕರೊಂದಿಗೆ ಅಂದರೆ JDU ಇರ್ಬೋದು ಮತ್ತು ದೇವೇಗೌಡರು ಇರ್ಬೋದು ಅವ್ರ ಜೊತೆ ಉತ್ತಮವಾಗಿರ್ತಕ್ಕ ಸಂಬಂಧ ಹೊಂದಿರುವಂಥ ಕಾರಣಕ್ಕಾಗಿ ಮತ್ತು ತೆಲುಗು ದೇಶಂ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಕೂಡ ಉತ್ತಮವಾಗಿರುವಂಥ ಸಂಬಂಧ ಹೊಂದಿರುವಂಥ ಕಾರಣಕ್ಕಾಗಿ ಮತ್ತು ರಾಜಕೀಯವಾದ ಅನುಭವ ಮತ್ತು ಮುಖ್ಯಮಂತ್ರಿಯಾಗಿ ಅನುಭವ ಹೊಂದಿರುವಂಥ ಕಾರಣಕ್ಕಾಗಿ ಜಾತಿ ಸಮೀಕರಣದ ಲೆಕ್ಕಾಚಾರ ಇವೆಲ್ಲವನ್ನೂ ಕೂಡ ಒಳಗೊಂಡಂತೆ ಬೊಮ್ಮಾಯಿಯವರಿಗೆ ಹೆಚ್ಚು ಅವಕಾಶ ಅನ್ನುವಂಥ ಮಾಹಿತಿಗಳಿದೆ. ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಂದು ಬಾರಿ ಅವಕಾಶ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಯಾಕೆಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಪಕ್ಷಗಳು ಅಂದರೆ ಸಹಜವಾಗಿ ಇದು ಕೇವಲ BJP ಮಿತ್ರಕೂಟ ಅಷ್ಟೇ ಅಲ್ಲ, ಇಂಡಿಯಾ ಮಿತ್ರಕೂಟದಲ್ಲಿರ್ತಕ್ಕಂಥವರು ಕೂಡ ಜೊತೆಗೂ ಕೂಡ ಉತ್ತಮವಾದ ಸಂಬಂಧಗಳಿದೆ. ಸಂಸತ್ತನ್ನು ಒಂದಷ್ಟು ಸುಸೂತ್ರವಾಗಿ ನಡೆಸಲಿಕ್ಕೆ ಕಳೆದ ಬಾರಿ ಉತ್ತಮವಾಗಿ ಕೆಲಸ ಮಾಡಿರುವಂಥ ಪ್ರಹ್ಲಾದ್ ಜೋಶಿ ಅವರನ್ನ ಬಹಳ ಪ್ರಮುಖವಾಗಿ ಈ ಬಾರಿಯ ಸಚಿವ ಸಂಪುಟದಲ್ಲಿ ಕನ್ಸಿಡರೇಷನ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ ಸೇರಿದಾಗೆ ಪ್ರಮುಖರೆಲ್ಲರೂ ಕೂಡ ಸಂಪುಟದಲ್ಲಿರ್ತಾರೆ. ಅವರು ನಾಳೆ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.